ಭಾರತ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರ ಮಗ ಜೈ ಶಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದನ್ನು ಈ ದೇಶದಲ್ಲಿ ಸಂಭ್ರಮದಂತೆ ಆಚರಿಸಲಾಗ್ತಾ ಇದೆ. ಗೋಧಿ ಮೀಡಿಯಾಗಳು, ಕುರುಡು ಭಕ್ತರು ಜೈ ಶಾ ಅವರಿಗೆ ಸಿಕ್ಕಿದ ಸ್ಥಾನಮಾನವನ್ನು ಭಾರತಕ್ಕೆ ಸಿಕ್ಕಿದ ಗೌರವ ಎಂಬಂತೆ ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಇದು ಸಂಭ್ರಮಿಸುವ ವಿಷಯವಲ್ಲ. ಇದು ಈ ದೇಶದ ಯುವ ಸಮುದಾಯ ಶೋಕ ಮಾಡಬೇಕಾದ ಸಮಯ. ಜೈ ಶಾರ ಪಟ್ಟಾಭಿಷೇಕಕ್ಕೆ ಸಂಭ್ರಮಿಸಿದವರಿಗೆ ಕೆಲವೊಂದು ಕರಾಳ ಸತ್ಯವನ್ನು ನಾವು ಹೇಳಲೇಬೇಕಾಗಿದೆ. ಭಾರತದ ಯುವ ಸಮೂಹ ಪಕೋಡ ಮಾರೋಕೆ ಕರೆಕೊಟ್ಟವರು ಅವರ ಮನೆ ಮಗನನ್ನ ಕ್ರಿಕೆಟ್ ಜಗತ್ತಿಗೆ ಬಾಸ್ ಮಾಡ್ತಾರೆ. ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರು, ಬಡವರ ಮಕ್ಕಳು ಬೀದಿಯಲ್ಲಿ ಸಂಘರ್ಷ ಮಾಡಬೇಕು, ಅದರಿಂದ ಬೀದಿ ಹೆಣವಾಗಬೇಕು, ಕೇಸ್ ಹಾಕಿಸ್ಕೊಂಡು ಜೈಲು ಸೇರಬೇಕು. ಆದರೆ ಅಮಿತ್ ಶಾ ಅವರ ಮಗ ಶೇಖ್ಗಳಿಗೆ ಶೇಕ್ ಹ್ಯಾಂಡ್ ಮಾಡ್ತಾ ಐಷಾರಾಮಿ ಜೀವನ ನಡೆಸಬೇಕು. ಪಕ್ಷದ ಕಾರ್ಯಕರ್ತರು ಮಾತ್ರ ಕಾರ್ಯಕರ್ತರಾಗಿಯೇ ಇದ್ದು ಒಂದು ದಿನ ಸತ್ತು ಹೋಗಬೇಕು. ಆದರೆ ಅಮಿತ್ ಶಾರ ಮಗನಿಗೆ ಒಂದು ದಶಕದಲ್ಲಿ 10ಕ್ಕೂ ಅಧಿಕ ಕ್ರಿಕೆಟ್ ಹುದ್ದೆಗಳು ಸಿಗಬೇಕು. ಈ ಬಿಜೆಪಿಯವರು ತಮ್ಮ ವಿರೋಧಿಗಳ ವಿರುದ್ಧ ಯಾವಾಗಲೂ ಕುಟುಂಬ ರಾಜಕಾರಣ, ಸ್ವಜನ ಪಕ್ಷಪಾತ, ಧೃತರಾಷ್ಟ್ರ ಪ್ರೇಮದ ಆರೋಪ ಮಾಡ್ತಾನೆ ಇರ್ತಾರೆ. ಆದರೆ ಇವರ ಪಕ್ಷದಲ್ಲಿ ಅಮಿತ್ ಶಾ ಅವರು ತನ್ನ 50ನೇ ವರ್ಷಕ್ಕೆ ಪಕ್ಷದಲ್ಲಿ ನಂಬರ್ 2 ಸ್ಥಾನ ಪಡೀತಾರೆ. ಅವರ 35 ವರ್ಷದ ಮಗ ಜೈ ಶಾ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಬಾಸ್ ಆಗ್ತಾರೆ. ಕ್ರಿಕೆಟ್ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಲ್ಲಿ 12 ಪ್ರಮುಖ ಹುದ್ದೆಗಳನ್ನು ಪಡೆದುಕೊಂಡಿರುವ ಅಮಿತ್ ಶಾ ಅವರ ಮಗ ಈಗ ICC ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದು ಕೂಡ ಅವಿರೋಧವಾಗಿ. ಪಾಕಿಸ್ತಾನ ಕೂಡ ಜೈ ಶಾರನ್ನ ಬೆಂಬಲಿಸುತ್ತೆ ಅಂದರೆ ಇವರ ತಾಕತ್ತು ನೋಡ್ರಿ. ಈ ದೇಶದ ಯುವಕರು ಉದ್ಯೋಗ ಕೇಳಿದರೆ ಅವರಿಗೆ ಉದ್ಯೋಗ ಇಲ್ಲ. ಆದರೆ ಅಮಿತ್ ಶಾ ಅವರ ಮಗನಿಗೆ ಪ್ರತಿಷ್ಠಿತ ಜಾಗತಿಕ ಸಂಸ್ಥೆಯಲ್ಲಿ ವರ್ಷಕ್ಕೊಂದರಂತೆ ಪ್ರಮುಖ ಹುದ್ದೆಗಳೇ ಸಿಕ್ಕಿಬಿಡುತ್ತೆ. ತನ್ನ ಅಪ್ಪನ ಕೃಪೆಯಿಂದ 2009ರಲ್ಲಿ ತನ್ನ 21ನೇ ವಯಸ್ಸಿಗೆ ಅಹಮದಾಬಾದ್ನ ಸೆಂಟ್ರಲ್ ಕ್ರಿಕೆಟ್ ಬೋರ್ಡ್ನ ಕಾರ್ಯನಿರ್ವಾಹಕ ಮಂಡಳಿ ಸದಸ್ಯನಾದ ಜೈ ಶಾ ಈಗ ತನ್ನ 35ನೇ ವಯಸ್ಸಿಗೆ ICC ಗಾದಿಗೆ ಏರಿದ್ದಾರೆ. ಅದರ ಮಧ್ಯೆ ಅವರು BCCI ಪ್ರಧಾನ ಕಾರ್ಯದರ್ಶಿ ಪಟ್ಟ ಮತ್ತು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿಯೂ ಮೆರೆದಾಡಿದರು. ಕಳೆದ 5 ವರ್ಷಗಳಿಂದ ಭಾರತೀಯ ಕ್ರಿಕೆಟ್ ಮತ್ತು ಏಷ್ಯನ್ ಕ್ರಿಕೆಟನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡ್ತಿದ್ದ ಜೈ ಶಾಗೆ ಈಗ ಇಡೀ ವಿಶ್ವ ಕ್ರಿಕೆಟನ್ನೇ ಆಳ್ವಿಕೆ ಮಾಡೋ ಅವಕಾಶ ಸಿಕ್ಕಿದೆ. ಅಮಿತ್ ಶಾ ಅವರ ಪಕ್ಷದ ನೀತಿ ಹೇಗೆ ಅಂದರೆ, ಸದಾ ಕಾರ್ಯಕರ್ತರು ಯಾವುದೇ ಪ್ರತಿಫಲಾಪೇಕ್ಷೆ ಇಟ್ಟುಕೊಳ್ಳದೆ ಪಕ್ಷಕ್ಕಾಗಿ ದುಡಿಬೇಕು. ಆದರೆ ಅವರ ಮಗ ಮಾತ್ರ ಹಣ ಮಾಡೋದರಲ್ಲಿಯೇ ಬ್ಯುಸಿ ಇರಬೇಕು. ಅದಕ್ಕಾಗಿ ಹಣದ ಹೊಳೆ ಹರಿಯುವ ಈ ಕ್ರಿಕೆಟ್ ಕ್ಷೇತ್ರದಲ್ಲಿ ತನ್ನ ಮಗನನ್ನು ಅಮಿತ್ ಶಾ ಗಟ್ಟಿಯಾಗಿ ಪ್ರತಿಷ್ಠಾಪನೆ ಮಾಡಿದರು. ಮೂಲಗಳ ಪ್ರಕಾರ ಈಗ ಜೈ ಶಾ ಅವರ ಆಸ್ತಿ 125 ಕೋಟಿ ರೂಪಾಯಿ ಎನ್ನಲಾಗ್ತಾ ಇದೆ. 2014ರಲ್ಲಿ ಕೇಂದ್ರದಲ್ಲಿ BJP ಅಧಿಕಾರಕ್ಕೆ ಬರುವ ತನಕ ಈ ಜೈ ಶಾ ಅವರು 0 ಆಗಿದ್ರು. ಆಗ ಅವರಲ್ಲಿ ಕೆಲವು ಲಕ್ಷ ರೂಪಾಯಿಗಳಷ್ಟೇ ಸೊತ್ತು ಇತ್ತು. ಆದರೆ ಈಗ ಅವರ ಆಸ್ತಿ ಮೌಲ್ಯ 125 ಕೋಟಿ ರೂಪಾಯಿ ಆಗಿದೆಯಂತೆ. ಅಂದರೆ 10 ವರ್ಷಗಳಲ್ಲಿ ಸಾವಿರಾರು ಪಟ್ಟು ಹೆಚ್ಚಾಗಿದೆ. ಆದರೆ ಇದು ಭ್ರಷ್ಟಾಚಾರವಲ್ಲ, ಸ್ವಜನ ಪಕ್ಷಪಾತವೂ ಅಲ್ಲ. ಆ ಬಗ್ಗೆ ಯಾವುದೇ ತನಿಖೆಯೂ ಕೂಡ ನಡೆಯೋದಿಲ್ಲ. ಯಾವ ತನಿಖಾ ದಳ ಒಂದು ನೋಟಿಸ್ ಕೂಡ ಕೊಡೋದಿಲ್ಲ. ಯಾಕಂದರೆ ಜೈ ಶಾ ಅಮಿತ್ ಶಾ ಅವರ ಮುದ್ದಿನ ಮಗ. ಒಂದು ದಿನವೂ ಬ್ಯಾಟ್ ಹಿಡಿದು ಆಟ ಆಡದ ಜೈ ಶಾ ಇನ್ಮುಂದೆ ಜಾಗತಿಕ ಕ್ರಿಕೆಟನ್ನೇ ರೂಲ್ ಮಾಡಲಿದ್ದಾರೆ. 35 ವರ್ಷದ ವಿರಾಟ್ ಕೊಹ್ಲಿ ಕಳೆದ 25 ವರ್ಷಗಳಿಂದ ಕ್ರಿಕೆಟ್ಗಾಗಿ ತಮ್ಮ ರಕ್ತವನ್ನೇ ಬಸಿದಿದ್ದಾರೆ. ಆ ಕಾರಣಕ್ಕೆ ಇಂದು ಅವರು ಕ್ರಿಕೆಟ್ ಜಗತ್ತಿನ ಕಣ್ಮಣಿಯಾಗಿದ್ದಾರೆ. ಅದೇ ರೀತಿ ಕ್ರಿಕೆಟ್ ಕ್ಷೇತ್ರದ ಹಲವು ಸಾಧಕರ ಸಾಧನೆಗಳ ಹಿಂದೆ ಅಪಾರ ಶ್ರಮ ಇದೆ. ಆದರೆ ಜೈ ಶಾ ಒಂದು ದಿನವೂ ಕ್ರಿಕೆಟ್ ಆಡಿದವರಲ್ಲ. ಆದರೆ ಅವರ ಅಪ್ಪ ಅಮಿತ್ ಶಾ ಎಂಬ ಕಾರಣಕ್ಕೆ ಅವರಿಗೆ ಕ್ರಿಕೆಟ್ ಬೋರ್ಡ್ಗಳಲ್ಲಿ ಆಯಕಟ್ಟಿನ ಹುದ್ದೆಗಳು ಸಿಗ್ತಾನೆ ಹೋಯಿತು. ಈಗ 35ನೇ ವರ್ಷಕ್ಕೆ ಜೈ ಶಾ ICC ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಇಂಥ ಮೋಡಿ ನೋಡಿ. ಆದರೆ ಇದು ಕುಟುಂಬ ರಾಜಕೀಯವೂ ಅಲ್ಲ, ಇದರಲ್ಲಿ ಸ್ವಜನ ಪಕ್ಷಪಾತವೂ ಇಲ್ಲ. ರಾಹುಲ್ ಗಾಂಧಿ ಈ ದೇಶದ ಉದ್ದಗಲಕ್ಕೂ ಪಾದಯಾತ್ರೆ ಮಾಡಿ ಪಕ್ಷ ಸಂಘಟಿಸಿ ನಾಯಕನಾಗಿ ಮೂಡಿ ಬಂದರೆ ಆಗಲೂ ಅವರ ಮೇಲೆ ಕುಟುಂಬ ರಾಜಕಾರಣದ ಆಪಾದನೆ ಮಾಡಲಾಗುತ್ತೆ. ಮುಲಾಯಂ ಸಿಂಗ್ ಕಾಲವಾದ ನಂತರದಲ್ಲಿ ಅಖಿಲೇಶ್ ಸಿಂಗ್ ಒಬ್ಬರೇ ಹಗಲು ರಾತ್ರಿ ಶ್ರಮಪಟ್ಟು ಪಕ್ಷವನ್ನು ಕಟ್ಟಿಗೆದ್ರೆ ಅವರ ಮೇಲೂ ಅದೇ ಆಪಾದನೆ. ಈ ಆಪಾದನೆ ಮಾಡುವ ಅದೇ ಗೋಧಿ ಮೀಡಿಯಾಗಳು ಮತ್ತು ಮುಭಕ್ತರು ಅಮಿತ್ ಶಾ ಅವರ ಮಗ ICC ಅಧ್ಯಕ್ಷರಾಗಿದ್ದನ್ನು ಹಾಡಿ ಹೊಗಳಿ ಸಂಭ್ರಮಿಸ್ತಾ ಇದ್ದಾರೆ. ಭಾರತೀಯನೊಬ್ಬ ICC ಅಧ್ಯಕ್ಷರಾಗಿದ್ದನ್ನು ಸಂಭ್ರಮಿಸಬೇಕು ಅಂತಾನೂ ಅವರು ನೀತಿ ಪಾಠ ಮಾಡ್ತಾರೆ.
ಆದರೆ ಅಮಿತ್ ಶಾರ ಮಗ ICCಗೆ ಅಧ್ಯಕ್ಷರಾಗಿದ್ದು ಅವರ ಯೋಗ್ಯತೆಯಿಂದಲ್ಲ ಎಂಬ ಸತ್ಯವನ್ನು ನಾವು ಹೇಳಲೇಬೇಕಾಗಿದೆ. ಜೈ ಶಾ ಹೀಗೆ ಕ್ರಿಕೆಟ್ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಪಡೆಯಲು ಕಾರಣವಾಗಿರೋದು ಅವರ ಅಪ್ಪನ ರಾಜಕೀಯ ಪವರ್ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಜೈ ಶಾ ಏನು ಅವರ ಯೋಗ್ಯತೆಗೆ ತಕ್ಕಂತೆ ಅವರ ಅರ್ಹತೆಗೆ ತಕ್ಕಂತೆ ಈ ಸ್ಥಾನಮಾನಗಳನ್ನು ಪಡೆದಿಲ್ಲ. ಅಮಿತ್ ಶಾ ಅವರ ಮಗ ಎಂಬ ಏಕೈಕ ಕಾರಣಕ್ಕೆ ಅವರಿಗೆ ಈ ಯೋಗ ಬಂದಿದೆ ಅಷ್ಟೇ. ಅಮಿತ್ ಶಾ ಮತ್ತು ಅವರ ಪಕ್ಷದ ನಾಯಕರು ಮೈಕಟ್ಟಿ ಉಗ್ರ ಭಾಷಣ ಮಾಡಿ ದ್ವೇಷ ಬಿತ್ತುವ ಮಾತುಗಳನ್ನಾಡಿ ಯುವ ಸಮುದಾಯದಲ್ಲಿ ಅಮಲೇರಿಸಿಬಿಡ್ತಾರೆ. ತಲ್ವಾರ್ ತ್ರಿಶೂಲ ಕೈಗೆತ್ತಿಕೊಳ್ಳುವಂತೆ ಅವರು ಕಂಡವರ ಮಕ್ಕಳಿಗೆ ಕರೆ ಕೊಟ್ಟು ಕಂಡವರ ಮಕ್ಕಳನ್ನ ಬಾವಿಗೆ ತಳ್ತಾರೆ. ಆದರೆ ತಮ್ಮ ಮಕ್ಕಳನ್ನ ಕ್ರಿಕೆಟ್ ಆಡಳಿತಕ್ಕೆ ಕಳಿಸ್ಕೊಡ್ತಾರೆ, ಅರಬ್ ರಾಷ್ಟ್ರಗಳಿಗೆ ಕಳಿಸ್ಕೊಡ್ತಾರೆ, ಯುರೋಪ್ಗೆ ಅಮೇರಿಕಾಗೆ ಕಳಿಸ್ಕೊಟ್ಟು ಚೆನ್ನಾಗಿ ಕಮಾಯಿ ಕೂಡ ಮಾಡ್ತಾರೆ. ಇಲ್ಲಿಂದ ಸಾಕಷ್ಟು ಮೇಯ್ದು ವಿದೇಶಗಳಲ್ಲಿ ಬೇಕಾದಷ್ಟು ಹೂಡಿಕೆ ಮಾಡಿ ತಮ್ಮ ಮಕ್ಕಳನ್ನು ಚೆನ್ನಾಗಿಟ್ಟಿರ್ತಾರೆ. ಆದರೆ ಬಡವರ ಮಕ್ಕಳು ಕತ್ತಿ ತಲ್ವಾರ್ ಕೈಗೆತ್ತಿಕೊಂಡು ಧರ್ಮ ರಕ್ಷಣೆ ಮಾಡಲು ಹೋಗಿ, ದನ ಹಿಡಿಯಲು ಹೋಗಿ, ಮಾಂಸಗಳನ್ನು ಚೆಕ್ ಮಾಡಲು ಹೋಗಿ ದೊಂಬಿ ಗಲಾಟೆಗಳಲ್ಲಿ ಸಿಕ್ಕಾಕಿಕೊಂಡು ಜೈಲಿಗೆ ಹೋಗ್ತಾರೆ. ಆದರೆ ನಾಯಕರ ಮಕ್ಕಳು ಧರ್ಮ ರಕ್ಷಣೆಯ ಕೆಲಸ ಮಾಡಲ್ಲ, ಪಕ್ಷದ ಕೆಲಸವೂ ಮಾಡಲ್ಲ. ಅವರು ಯೋಗ್ಯತೆ ಅರ್ಹತೆ ಇಲ್ಲದಿದ್ದರೂ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಸ್ಥಾನಮಾನ ಪಡೆದು ಹಾಯಾಗಿರ್ತಾರೆ. ಅಮಿತ್ ಶಾ ಅವರ ಮಗ ICC ಅಧ್ಯಕ್ಷರಾಗಿ ದುಬೈನಲ್ಲಿರುವ ಹೆಡ್ ಆಫೀಸಿನಲ್ಲಿ ಕೂತು ಕ್ರಿಕೆಟ್ ಜಗತ್ತನ್ನು ನಿಯಂತ್ರಣ ಮಾಡ್ತಾರೆ. ಶೇಖ್ಗಳ ಜೊತೆ ಶೇಕ್ ಹ್ಯಾಂಡ್ ಮಾಡ್ತಾ ವಿಲಾಸಿ ಜೀವನ ಮಾಡ್ತಾರೆ. ಆದರೆ ಅವರ ಪಕ್ಷದ ಕಾರ್ಯಕರ್ತರು ರಸ್ತೆಯಲ್ಲಿ ಬಡಿದಾಡಿಕೊಂಡು ಜೈಲು ಸೇರಬೇಕಾಗತ್ತೆ. ಇದುವೇ ನೋಡಿ ಇವರ ಅಸಲಿಯತ್ತು.